ಮೇಷರಾಶಿ. ಮೇಷರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ. ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತದೆ. ಫೆಬ್ರವರಿ 12ರಂದು ಸೂರ್ಯನು ನಿಮ್ಮ 11ನೇ ಮನೆಗೆ ಚಲಿಸುತ್ತಿರುವಾಗ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಗಣನೀಯ ಯಶಸ್ಸನ್ನು ಅನುಭವಿಸುವಿರಿ ಮತ್ತು ಸರ್ಕಾರಿ ವಲಯದಿಂದ ಹಣವನ್ನು ಗಳಿಸಲು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿರುತ್ತೀರಿ. ಬುಧನು ಈ ತಿಂಗಳ ಆರಂಭದಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸುತ್ತಾನೆ. ಇದು ನಿಮ್ಮ ವೃತ್ತಿಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. 11ನೇ ಮನೆಯಿಂದ ಪ್ರಾರಂಭಿಸಿ ನಿಮ್ಮ 5ನೇ ಮನೆಯಲ್ಲಿ ದೃಷ್ಟಿ ನೆಡುವ ಶನಿಯು ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ತಿಂಗಳ ಮೊದಲ ಭಾಗವು ಏರುಪೇರಾಗಬಹುದು. ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಸ್ಥಿರವಾಗಿರಬೇಕು. ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ನಿಮ್ಮ 4ನೇ ಮನೆಯು 10ನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧರಿಂದ ಪೂರ್ಣ 7ನೇ ಅಂಶವನ್ನು ಹೊಂದಿರುತ್ತದೆ. ಇದು ಶಾಂತಿಯುತ ಕುಟುಂಬ ಜೀವನವನ್ನು ಉಂಟುಮಾಡುತ್ತದೆ. ಪ್ರಣಯ ಸಂಬಂಧಗಳಲ್ಲಿ ತಿಂಗಳ ಆರಂಭವು ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಶನಿಯು 5ನೇ ಮನೆಯಲ್ಲಿರುವುದು ನಿಮ್ಮ ಸಂಬಂಧದಲ್ಲಿ ಸವಾಲುಗಳನ್ನು ತರಬಹುದು. ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ಅರಳುತ್ತದೆ, ಇಲ್ಲದಿದ್ದರೆ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಸಹ ಉಂಟಾಗಬಹುದು. 5ನೇ ಮನೆಯನ್ನು ಆಳುವ ಸೂರ್ಯನು 10ನೇ ಮನೆಯಲ್ಲಿರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಾತ್ಕಾಲಿಕ ಅಂತರ ಬೆಳೆಯಬಹುದು. ವಿವಾಹಿತರಿಗೆ 7ನೇ ಮನೆಯ ಅಧಿಪತಿ ಶುಕ್ರನು ರಾಹುವಿನ ಜೊತೆ ಅದರ ಉತ್ಕೃಷ್ಟ ರಾಶಿಯಲ್ಲಿ ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿ ಇರುತ್ತಾನೆ. ಫೆಬ್ರವರಿ ಮಾಸಿಕ ಭವಿಷ್ಯದ ಪ್ರಕಾರ ಈ ಸಂಯೋಜನೆಯು ಏರಿಳಿತಗಳನ್ನು ತರಬಹುದು, ಆದರೆ ಇದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಪ್ರಣಯ ಮತ್ತು ಆನಂದದಾಯಕ ಸಮಯವನ್ನು ಸಹ ನೀಡುತ್ತದೆ. ಈ ತಿಂಗಳು ವೈವಿಧ್ಯಮಯ ಆರ್ಥಿಕ ಫಲಿತಾಂಶಗಳನ್ನು ತರುತ್ತದೆ. ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರು ನಿಮಗೆ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸಲು ಸಹಾಯ ಮಾಡುತ್ತಾರೆ, ಆದರೆ ಅವರು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಾರೆ. ಇದು ಅಡಚಣೆಯನ್ನು ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ತಿಂಗಳ ಪೂರ್ತಿ 6ನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಗುರುತಿಸಲು ಕಷ್ಟಕರವಾದ ಸಣ್ಣ ಸೋಂಕುಗಳಿಗೆ ನೀವು ಗುರಿಯಾಗಬಹುದು. ಪರಿಹಾರವಾಗಿ ನೀವು ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು.